ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ನಾನು ಒಬ್ಬ ಪತ್ರಕರ್ತ. ವಯಸ್ಸು 39. ಬೆಂಗಳೂರಿನಲ್ಲಿ ಇದ್ದೇನೆ. ನನಗೆ ಮದುವೆ ಆಗಿದೆ. ಒಂದು ಬಾರಿ ನನ್ನ ಹೆಂಡತಿ ತವರು ಮನೆಗೆ ಹೋದಾಗ ನಡೆದ ಒಂದು ಘಟನೆಯನ್ನು ನಾನು ಹೇಳುತ್ತಾ ಇದ್ದೀನಿ. ನಾನು ಇರುವ ಮನೆಯ ಪಕ್ಕದಲ್ಲಿ ಒಂದು ಸಂಸಾರ ಇತ್ತು. ಅದರಲ್ಲಿ ಒಬ್ಬ ಹುಡುಗಿ. ಅವಳಿಗೆ ಸುಮಾರು 19-20 ವಯಸ್ಸು ಇರಬಹುದು. ಅವಳು ನೋದಲಿಕ್ಕೆ ಚೆನ್ನಾಗಿ ಇದ್ದಾಳೆ. ಈಗಿನ ಕಾಲದಲ್ಲಿನ ಹುಡುಗಿಯರು ನಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅವರು ಮದುವೆಗಿಂತ ಮೊದಲೇ ತಮ್ಮ ಅನುಭವ ಪಡೆಯೋದಕ್ಕೆ ನೋಡುತ್ತಾ ಇರುತ್ತಾರೆ. ಆದರೆ ಇವಳು ನನ್ನ ಹತ್ತಿರ ಮಾದಿಸಿಕೊಳ್ಳುತ್ತಾಳೆ ಅಂತ ನಾನು ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ನಾನು ಕೆಲವು ಪತ್ರಿಕೆಗಳನ್ನು ಬರೆಯುತ್ತೇನೆ. ಅದರಲ್ಲಿ ಅಪ್ಪ ಅಮ್ಮನ ಆಟದ ಬಗ್ಗೆ ವಿವರಗಳು ಇರುತ್ತವೆ. ಒಂದು ದಿನ ನಾನು ಆವತ್ತು ಕತೆ ಬರೆದು ಪ್ರಿಂಟ್ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೆ. ಆಗ ಅಲ್ಲಿಗೆ ಈ ಹುಡುಗಿ ನನ್ನ ಹೆಂಡತಿಯ ಹತ್ತಿರ ಮಾತನಾಡಲು ಅಂತ ಮನೆಗೆ ಬಂದಳು. ಆಗ ನಾನು ಹೆಂಡತಿ ಇಲ್ಲ ಅಂತ ಹೇಳಿದೆ. ಆಗ ಅವಳು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದ ಕತೆಯನ್ನು ತೆಗೆದುಕೊಂಡು ಹೋದಳು. ಆಗ ಅದು ನನಗೆ ಗೊತ್ತಾಗಲಿಲ್ಲ. ಅದರಲ್ಲಿ ಒಬ್ಬ ಗಂಡಸು ಮತ್ತು ಹುಡುಗಿಯ ವಿಚಾರ ಇದ್ದಿತ್ತು. ಅಂದ್ರೆ ಸ್ವರ್ಗದ ಬಾಗಿಲು ತೆಗೆದ ಹಾಗೆ. ಒಂದು ಸಾರಿ ಸ್ವಲ್ಪ ನೋವಾಗುತ್ತೆ, ಮತ್ತೆ ಮುಂದೆ ಮಾಡಿದಾಗೆಲ್ಲ ಮಜಾ ಅಂತದೆ ಅಂತ ನಾನು ಬರೆದಿದ್ದೆ. ಆ ಹುಡುಗಿ ಅದನ್ನೆಲ್ಲ ಓದಿದಳು. ಹಾಗೆ ಅವಳು ಅರ್ಧ ಗಂಟೆಯಲ್ಲಿ ಮತ್ತೆ ಬಂದು ಬಾಗಿಲು ಬದಿದಳು. ಆಗ ನಾನು ಬಾಗಿಲು ತೆಗೆದೆ. ಆಗ ಅವಳ ಒಳಗೆ ಬಂದು ಬಾಗಿಲನ್ನು ಅವಳೇ ಮುಚ್ಚಿದಳು. ಹಾಗೂ ನನ್ನ ಕತೆ ಕೊಟ್ಟು ಹೇಳಿದಳು, ತುಂಬಾ ಚೆನ್ನಾಗಿದೆ ಅಂತ. ಆಗ ನಾನು ಅದೆಲ್ಲ ಅನುಭವ ಅಂದುಕೊಳ್ಳಬೇಡ, ನಾನು ಪತ್ರಿಕೆಗೆ ಅಂತ ಬರಿತೀನಿ ಅಂತ ಹೇಳಿದೆ. ಮತ್ತೆ ಅವಳು ಕೇಳಿದಳು, ನೀವು ಯಾವ ಪತ್ರಿಕೆಗೆಲ್ಲ ಬರೀತೀರಿ ಅಂತ. ಆಗ ನಾನು 5-6 ಪತ್ರಿಕೆಗಳ ಹೆಸರನ್ನ ಹೇಳಿದೆ. ಆಗ ಅವಳು ನಾಚುತ್ತಾ ಕೇಳಿದಳು, ಅದು ಮೊದಲ ಸಲ ಮಾಡುವಾಗ ತುಂಬಾ ನೋವಾಗುತ್ತಾ ಅಂತ ಕೇಳಿದಳು. ಆಗ ನಾನು ಹೇಳಿದೆ, ಅದು ಮೊದಲ ಸಲ ಮಾಡುವಾಗ ನೋವಾಗುತ್ತೆ, ಆದರೆ ಹಾಗೆ ಮುಂದೆ ಮಾಡುವಾಗ ಆಗುವ ಸುಖದ ಮುಂದೆ ಆ ನೋವು ಕೂಡ ಏನೂ ಅಲ್ಲ ಅಂತ. ಆಗ ಅವಳು ಹೇಳಿದಳು, ನನ್ನ ಗೆಳತಿ ಹೇಳಿದಳು, ನೋವು ಮಾತ್ರ, ಮತ್ತೆ ಸುಖ ಬೇಕಾದ್ರೆ ಮತ್ತೆ ಮಾರನೇ ದಿನದವರೆಗೂ ಕಾಯಬೇಕು ಅಂತ. ಆಗ ನಾನು ಹೇಳಿದೆ, ಅದು ಅನುಭವ ಇಲ್ಲದ ಹುಡುಗರ ಜೊತೆ ಮಾಡಿದಾಗ ಅವರಿಗೆ ತುಂಬಾ ನೋವಾಗುತ್ತೆ ಅಂತ. ಹುಡುಗಿಯರು ಸರಿಯಾಗಿ ಬಿಸಿಯಾಗಿರುವುದಿಲ್ಲ, ಅದಕ್ಕೆ ಅವರಿಗೆ ಸುಖದ ಬದಲು ನೋವು ಮಾತ್ರ ಆಗುತ್ತದೆ. ಆದರೆ ಅವರು ಅನುಭವಿಸಿದ ಗಂಡಸರ ಹತ್ತಿರ ಮಾದಿಸಿಕೊಂಡರೆ ನೋವು ಗೊತ್ತಾಗದು, ಹಾಗೂ ಅವರಿಗೆ ಸುಖ ಆಗುತ್ತೆ ಅಂತ. ಆಗ ಅವಳು ಮತ್ತೆ ಮದುವೆಗೆ ಮೊದಲೇ ಮಾಡಬಾರದು ಅನ್ನುತ್ತಾರಲ್ಲ ಅಂತ ಕೇಳಿದಳು. ಆಗ ನಾನು ನಿನ್ನ ಗೆಳತಿಗೆ ಮದುವೆ ಆಗಿದೆಯಾ ಅಂತ ಕೇಳಿದೆ. ಆಗ ಅವಳು ಇಲ್ಲ ಅಂತ ಹೇಳಿದಳು. ಆಗ ನಾನು ಮತ್ತೆ ಅವಳು ಮಾದಿಸಿ ಕೊಂದಿಲ್ಲವಾ ಅಂತ ಕೇಳಿದೆ. ಆಗ ಅವಳ ಸುಮ್ಮನಿದ್ದಳು. ಆಗ ನಾನೇ ಮುಂದುವರಿದು ಹೇಳಿದೆ, ಸುಖ ಸರಿಯಾಗಿ ಸಿಗಬೇಕೆಂದರೆ ಹುಡುಗಿಯರು ಹಾಗೂ ಹುಡುಗರು ತಮಗಿಂತ ಮೊದಲೇ ಹದಿದವರ ಜೊತೆನೇ ಮೊದಲ ಸಲ ಮಾಡಬೇಕು ಅಂತ ನನ್ನ ಅನಿಸಿಕೆಯನ್ನ ಹೇಳಿದೆ. ಆಗ ಅವಳು ಸ್ವಲ್ಪ ಸಮಯ ಸುಮ್ಮನೆ ಕುಳಿತಿದ್ದಳು. ಸ್ವಲ್ಪ ಸಮಯದ ನಂತರ ಕೇಳಿದಳು, ನನಗೆ ಅನುಭವಿಸಿದರು ಅಂತ ನೀವು ಮಾತ್ರ ನನಗೆ ಗೊತ್ತಿರೋದು ಅಂತ, ಆದರೆ ನನಗೆ ಮಜಾ ಬೇಕು ಅನಿಸ್ತಿದೆ ಅಂತ. ಆಗ ನಾನು ಹೇಳಿದೆ, ನಿನಗೆ ಸುಖ ಹಾಗದರೆ ನಾನು ನಿನಗೆ ಕೊಡುತ್ತೇನೆ ಅಂತ. ಆಗ ಅವಳು ಒಪ್ಪಿದಳು. ಆಗ ಅವಳದ್ದು ಇನ್ನೂ ಸ್ವಲ್ಪ ಸಮಯ ತಕೊಂಡು ಅವಳಿಗೆ ನಿಧಾನವಾಗಿ ಮಾಡಬೇಕು ಅಂತ ಅನಿಸಿತು. ಆಗ ಅವಳು ಶಾಕ್ ಹೊಡೆದವಳಂತೆ ನನ್ನನ್ನು ನೋಡುತ್ತಿದ್ದಳು. ಆಗ ಅವಳು, ಹೊಸ ಹುಡುಗಿ, ಒಳ್ಳೆ ಅನುಭವ ಅಂತ ನಕ್ಕಳು. ಆಗ ನಾನು, ಮೊದಲ ಸಲ ನೋಡುತ್ತಾ ಇದ್ದೀಯಾ ಅಂತ ಕೇಳಿದೆ. ಆಗ ಅವಳು ಹೌದು ಅಂತ ಹೇಳಿದಳು. ಆಗ ನಾನು ಬರೀ ನೋದಬೇಡ, ಅದರ ಜೊತೆ ಒಂದು ಆಟ ಆಡು ಅಂತ ಹೇಳಿದೆ. ಆಗ ಅವಳು ಮುಸಿ ನಕ್ಕಲು. ಆಗ ಅಂಕಲ್, ನನಗೆ ಮಜಾ ಬರ್ತಾ ಇದೆ, ಬಹಳ ಚಂದ ಇತ್ತು ಅಂತ ಹೇಳಿದಳು. ಅವಳ ನೋವಿನಲ್ಲೂ ಕೂಡ ಸುಖ ಕಾಣುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಅವಳ ಜೀವನದಲ್ಲಿ ಮೊದಲ ಬಾರಿ ನೀರಾಗಿದ್ದಳು. ಆದರೆ ನನಗೆ ಮುಗಿದಿರಲಿಲ್ಲ. ಹಾಗೆ ಸುಮ್ಮನೆ ಮಲಗಿ ಸುಖ ಅನುಭವಿಸಿದಳು. ಅವಳು ಬಹಳ ಬೆವರಿದ್ದಳು.
ಅವಳು 2ನೇ ಬಾರಿ ನೀರಾದಳು. ಇಬ್ಬರು ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡೆವು. ಆಗ ನಾನು ಅವಳ ಹತ್ತಿರ ಕೇಳಿದೆ, ಹೇಗಿತ್ತು ಅಂತ. ಆಗ ಅವಳು ಮಜಾ ಇತ್ತು ಅಂಕಲ್ ಅಂತ ಹೇಳಿದಳು. ಆಗ ನಾನು ಮತ್ತೆ ನೋವು ಹೇಗಿದೆ ಅಂತ ಕೇಳಿದೆ. ಆಗ ಅವಳು ಮರೆತು ಹೋಯ್ತು ಅಂತ ಹೇಳಿದಳು. ಮತ್ತೆ ಅವಳಿಗೆ ಮಕ್ಕಳಾಗದ ಮಾತ್ರೆಗಳನ್ನು ಕೊಟ್ಟು ಕಳಿಸಿದೆ. ಅವಳು ಹೋಗುವಾಗ ಕೇಳಿದೆ, ನಾಳೆನೂ ಮಾಡೋಣವಾ ಅಂತ ಕೇಳಿದೆ. ಆಗ ಅವಳು ಸರಿ ಅಂತ ಒಪ್ಪಿದುಕೊಂಡಳು.